ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಹೊಂದಿಕೊಂಡಿರುವಂಥ ಖಾಸಗಿ ಜಮೀನಿನಲ್ಲಿ ಈಗ ಮಣ್ಣು ತೆಗೆಯುವಂಥ ಕಾರ್ಯ ಮತ್ತು ಮರಗಳ ಕಡಿತಲೆ ಆಗ್ತಿದೆ ಅನ್ನುವಂಥ ಆರೋಪ ಕೂಡ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಏನು ನಾನೀಗ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ತಣಿಗೆ ಬೈಲು ಏನು ರೇಂಜ್ ಬರುತ್ತೆ ಆ ವಲಯಕ್ಕೆ ಸೇರಿದಂಥ ಇಲ್ಲಿ ಒಂದು ಚೆಕ್ ಪೋಸ್ಟನ್ನು ಕೂಡ ಹಾಕಲಾಗಿದೆ. ಅಂದರೆ ಇಲ್ಲಿಂದ ನೇರವಾಗಿ ಕೆಮ್ಮಣ್ಣಗುಂಡಿಗೆ ಸಂಪರ್ಕಿಸುವಂಥ ಈ ರಸ್ತೆ ಇರುವಂಥದ್ದು. ಈಗ ಸದ್ಯಕ್ಕೆ ಈ ರಸ್ತೆ ಏನು PWD ಇಲಾಖೆಯ ಸುಪರ್ದಿಯಲ್ಲಿ ಇದ್ದರೂ ಕೂಡ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ವಲಯಕ್ಕೆ ಸೇರಿದೆ. ಅಂದರೆ ಇಲ್ಲಿ ಯಾವುದೇ ವಾಹನ ಇರ್ಬೋದು, ಪ್ರವಾಸಿಗರಿರ್ಬೋದು, ಯಾರು ಕೂಡ ಎಂಟ್ರಿ ಕೊಟ್ಟರು ಕೂಡ ಆ ಅರಣ್ಯ ಸಿಬ್ಬಂದಿಗಳ ಅನುಮತಿ ಪಡೆದು ಅವರು ತೆರಳಬೇಕಾಗುತ್ತೆ. ಇದರ ಸಮೀಪವೇ ಕೆಲವೊಂದು ಮರಗಳನ್ನ ಕೂಡ ಹಾಕಲಾಗಿದೆ. ಅಂದರೆ ಇದು ಸಿಲ್ವರ್ ಮರವನ್ನು ತೆಗಿಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಇದು ಖಾಸಗಿ ಏನು ಒಬ್ಬರು ಪ್ರಭಾವಿ ರಾಜಕಾರಣಿಯವ್ರಿಗೂ ಒಬ್ಬರಿಗೆ ಸೇರಿದಂಥ ತೋಟದಲ್ಲಿ ತೆಗೆದಿರುವಂಥ ಮಾಹಿತಿಯನಿಗೆ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ನೀಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪರಿಸರವಾದಿಗಳ ಒಂದು ಪ್ರಶ್ನೆ ಏನಂದರೆ, ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಅಂದರೆ ಒಂದು ವೈಲ್ಡ್ ಲೈಫ್ ಬರುತ್ತೆ, ಅಲ್ಲಿ ಬಫರ್ ಝೋನ್ ಕೂಡ ಇರುತ್ತೆ. ಅಂದರೆ ಇದಕ್ಕೆ ಹೊಂದಿಕೊಂಡಿರುವಂಥ ಒಂದು ಕಾಫಿ ತೋಟದಲ್ಲಿ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಾಗಿದೆ. ಅಂದರೆ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಆದರೆ ಮಣ್ಣುಗಳನ್ನು ಅಂದರೆ ಏನು ಈ PWD ರಸ್ತೆಗೆ ಹೊಂದಿಕೊಂಡಿರುವಂಥ ಜಾಗದಲ್ಲೇ ಕೂಡ ಮಣ್ಣುಗಳನ್ನ ತೆಗೆಯಲಾಗಿದೆ. ಅಂದರೆ ಭದ್ರಾ ಅಭಯಾರಣ್ಯಕ್ಕೆ ಸೇರಿದಂಥ ರಸ್ತೆ ಏನಿದೆ ಅದು PWD ಇದ್ದರೂ ಕೂಡ ಈಗ ಸದ್ಯಕ್ಕೆ ಅದು ಭದ್ರಾ ಅಭಯಾರಣ್ಯದ ವ್ಯಾಪ್ತಿಗೆ ಕೂಡ ಸೇರುತ್ತೆ. ಅಲ್ಲಿ ಒಂದು ರಸ್ತೆ ಮಾಡಲಿಕ್ಕೆ ಕೂಡ ಏನು ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟರೆ ಮಾತ್ರ ರಸ್ತೆ ಆಗುತ್ತೆ. ಈಗ ಸದ್ಯಕ್ಕೆ ನೀವು ರಸ್ತೆಯನ್ನು ಕೂಡ ನೋಡ್ಬೋದು, ಕೇವಲ ಇಲ್ಲಿ ಮಣ್ಣಿನ ರಸ್ತೆ ಅಂತಿದೆ. ಮುಂದೆ ಹೋದರೆ ಸಾಕಷ್ಟು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೆ ಇಲ್ಲಿ ಪ್ರಭಾವಿಗಳು ತೆಗೆದಿರುವಂಥ ಮರಗಳಿರ್ಬೋದು, ಮಣ್ಣುಗಳು ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಮತ್ತು ಸ್ಥಳೀಯರ ಕೆಂಗಣಿಗೆ ಕೂಡ ಗುರಿಯಾಗಿರುವಂಥದ್ದು. ಏನು ಬಡವರು ಇದ್ದಾರೆ ಈ ಕಾಡಂಚಿನಿಂದ ವೈಲ್ಡ್ ಲೈಫ್ನ ಪಕ್ಕ ಇರುವಂಥ ಬಡವರು ಒಂದು ವೇಳೆ ಕಾಡಿನಿಂದ ಒಂದು ಸೊಪ್ಪಿರ್ಬೋದು, ಕಾಡಂಚಿನಲ್ಲಿ ಏನಾದ್ರು ಒಂದು ಮರ ಕಡಿದ್ರೂ ಕೂಡ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಏನು ಈ ಭಾಗದ ಏನು ವಿರೂಪಾಕ್ಷ ಖಾನ್ ಬರುತ್ತೆ, ಇದು ಈ ಸ್ಥಳದಲ್ಲಿ ಮರ ತೆಗೆದಿರುವಂಥದ್ದು ಎಲ್ಲೋ ಒಂದು ಕಡೆ ಈಗ ಪರಿಸರವಾದಿಗಳಿಗೆ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು. ಸಮಗ್ರ ತನಿಖೆ ಆಗಲಿ, ಒಂದು ವೇಳೆ ಇದು ಬಫರ್ ಝೋನ್ ಇದೆಯೋ ಅಥವಾ ಖಾಸಗಿಯವರಿಗೆ ಸೇರಿದ್ರೂ ಓಕೆ, ಆದರೆ ಇದಕ್ಕೆ ಏನು ಭದ್ರಾ ಅಭಯಾರಣ್ಯಕ್ಕೆ ಹೊಂದ್ಕೊಂಡಿರುವಂಥ ಜಾಗದಲ್ಲಿ ತೆಗೆದಿರುವಂಥದ್ದು ಎಷ್ಟು ಸರಿ ಅನ್ನೋವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಹೊಂದಿಕೊಂಡಿರುವಂಥ ಖಾಸಗಿ ಜಮೀನಿನಲ್ಲಿ ಈಗ ಮಣ್ಣು ತೆಗೆಯುವಂಥ ಕಾರ್ಯ ಮತ್ತು ಮರಗಳ ಕಡಿತಲೆ ಆಗ್ತಿದೆ ಅನ್ನುವಂಥ ಆರೋಪ ಕೂಡ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಏನು ನಾನೀಗ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ತಣಿಗೆ ಬೈಲು ಏನು ರೇಂಜ್ ಬರುತ್ತೆ ಆ ವಲಯಕ್ಕೆ ಸೇರಿದಂಥ ಇಲ್ಲಿ ಒಂದು ಚೆಕ್ ಪೋಸ್ಟನ್ನು ಕೂಡ ಹಾಕಲಾಗಿದೆ. ಅಂದರೆ ಇಲ್ಲಿಂದ ನೇರವಾಗಿ ಕೆಮ್ಮಣ್ಣಗುಂಡಿಗೆ ಸಂಪರ್ಕಿಸುವಂಥ ಈ ರಸ್ತೆ ಇರುವಂಥದ್ದು. ಈಗ ಸದ್ಯಕ್ಕೆ ಈ ರಸ್ತೆ ಏನು PWD ಇಲಾಖೆಯ ಸುಪರ್ದಿಯಲ್ಲಿ ಇದ್ದರೂ ಕೂಡ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ವಲಯಕ್ಕೆ ಸೇರಿದೆ. ಅಂದರೆ ಇಲ್ಲಿ ಯಾವುದೇ ವಾಹನ ಇರ್ಬೋದು, ಪ್ರವಾಸಿಗರಿರ್ಬೋದು, ಯಾರು ಕೂಡ ಎಂಟ್ರಿ ಕೊಟ್ಟರು ಕೂಡ ಆ ಅರಣ್ಯ ಸಿಬ್ಬಂದಿಗಳ ಅನುಮತಿ ಪಡೆದು ಅವರು ತೆರಳಬೇಕಾಗುತ್ತೆ. ಇದರ ಸಮೀಪವೇ ಕೆಲವೊಂದು ಮರಗಳನ್ನ ಕೂಡ ಹಾಕಲಾಗಿದೆ. ಅಂದರೆ ಇದು ಸಿಲ್ವರ್ ಮರವನ್ನು ತೆಗಿಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಇದು ಖಾಸಗಿ ಏನು ಒಬ್ಬರು ಪ್ರಭಾವಿ ರಾಜಕಾರಣಿಯವ್ರಿಗೂ ಒಬ್ಬರಿಗೆ ಸೇರಿದಂಥ ತೋಟದಲ್ಲಿ ತೆಗೆದಿರುವಂಥ ಮಾಹಿತಿಯನಿಗೆ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ನೀಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪರಿಸರವಾದಿಗಳ ಒಂದು ಪ್ರಶ್ನೆ ಏನಂದರೆ, ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಅಂದರೆ ಒಂದು ವೈಲ್ಡ್ ಲೈಫ್ ಬರುತ್ತೆ, ಅಲ್ಲಿ ಬಫರ್ ಝೋನ್ ಕೂಡ ಇರುತ್ತೆ. ಅಂದರೆ ಇದಕ್ಕೆ ಹೊಂದಿಕೊಂಡಿರುವಂಥ ಒಂದು ಕಾಫಿ ತೋಟದಲ್ಲಿ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಾಗಿದೆ. ಅಂದರೆ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಆದರೆ ಮಣ್ಣುಗಳನ್ನು ಅಂದರೆ ಏನು ಈ PWD ರಸ್ತೆಗೆ ಹೊಂದಿಕೊಂಡಿರುವಂಥ ಜಾಗದಲ್ಲೇ ಕೂಡ ಮಣ್ಣುಗಳನ್ನ ತೆಗೆಯಲಾಗಿದೆ. ಅಂದರೆ ಭದ್ರಾ ಅಭಯಾರಣ್ಯಕ್ಕೆ ಸೇರಿದಂಥ ರಸ್ತೆ ಏನಿದೆ ಅದು PWD ಇದ್ದರೂ ಕೂಡ ಈಗ ಸದ್ಯಕ್ಕೆ ಅದು ಭದ್ರಾ ಅಭಯಾರಣ್ಯದ ವ್ಯಾಪ್ತಿಗೆ ಕೂಡ ಸೇರುತ್ತೆ. ಅಲ್ಲಿ ಒಂದು ರಸ್ತೆ ಮಾಡಲಿಕ್ಕೆ ಕೂಡ ಏನು ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟರೆ ಮಾತ್ರ ರಸ್ತೆ ಆಗುತ್ತೆ. ಈಗ ಸದ್ಯಕ್ಕೆ ನೀವು ರಸ್ತೆಯನ್ನು ಕೂಡ ನೋಡ್ಬೋದು, ಕೇವಲ ಇಲ್ಲಿ ಮಣ್ಣಿನ ರಸ್ತೆ ಅಂತಿದೆ. ಮುಂದೆ ಹೋದರೆ ಸಾಕಷ್ಟು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೆ ಇಲ್ಲಿ ಪ್ರಭಾವಿಗಳು ತೆಗೆದಿರುವಂಥ ಮರಗಳಿರ್ಬೋದು, ಮಣ್ಣುಗಳು ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಮತ್ತು ಸ್ಥಳೀಯರ ಕೆಂಗಣಿಗೆ ಕೂಡ ಗುರಿಯಾಗಿರುವಂಥದ್ದು. ಏನು ಬಡವರು ಇದ್ದಾರೆ ಈ ಕಾಡಂಚಿನಿಂದ ವೈಲ್ಡ್ ಲೈಫ್ನ ಪಕ್ಕ ಇರುವಂಥ ಬಡವರು ಒಂದು ವೇಳೆ ಕಾಡಿನಿಂದ ಒಂದು ಸೊಪ್ಪಿರ್ಬೋದು, ಕಾಡಂಚಿನಲ್ಲಿ ಏನಾದ್ರು ಒಂದು ಮರ ಕಡಿದ್ರೂ ಕೂಡ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಏನು ಈ ಭಾಗದ ಏನು ವಿರೂಪಾಕ್ಷ ಖಾನ್ ಬರುತ್ತೆ, ಇದು ಈ ಸ್ಥಳದಲ್ಲಿ ಮರ ತೆಗೆದಿರುವಂಥದ್ದು ಎಲ್ಲೋ ಒಂದು ಕಡೆ ಈಗ ಪರಿಸರವಾದಿಗಳಿಗೆ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು. ಸಮಗ್ರ ತನಿಖೆ ಆಗಲಿ, ಒಂದು ವೇಳೆ ಇದು ಬಫರ್ ಝೋನ್ ಇದೆಯೋ ಅಥವಾ ಖಾಸಗಿಯವರಿಗೆ ಸೇರಿದ್ರೂ ಓಕೆ, ಆದರೆ
ಇದಕ್ಕೆ ಏನು ಭದ್ರಾ ಅಭಯಾರಣ್ಯಕ್ಕೆ ಹೊಂದ್ಕೊಂಡಿರುವಂಥ ಜಾಗದಲ್ಲಿ ತೆಗೆದಿರುವಂಥದ್ದು ಎಷ್ಟು ಸರಿ ಅನ್ನೋವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಹೊಂದಿಕೊಂಡಿರುವಂಥ ಖಾಸಗಿ ಜಮೀನಿನಲ್ಲಿ ಈಗ ಮಣ್ಣು ತೆಗೆಯುವಂಥ ಕಾರ್ಯ ಮತ್ತು ಮರಗಳ ಕಡಿತಲೆ ಆಗ್ತಾಯಿದೆ ಅನ್ನುವಂಥ ಆರೋಪ ಕೂಡ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಏನು ನಾನೀಗ ದೃಶ್ಯಗಳಿಗೂ ಕೂಡ ತೋರಿಸ್ತೀನಿ. ಇದು ತಣಿಗೆ ಬೈಲು ಏನು ರೇಂಜ್ ಬರುತ್ತೆ ಆ ವಲಯಕ್ಕೆ ಸೇರಿದಂಥ ಇಲ್ಲಿ ಒಂದು ಚೆಕ್ ಪೋಸ್ಟನ್ನು ಕೂಡ ಹಾಕಲಾಗಿದೆ. ಅಂದರೆ ಇಲ್ಲಿಂದ ನೇರವಾಗಿ ಕೆಮ್ಮಣ್ಣಗುಂಡಿಗೆ ಸಂಪರ್ಕಿಸುವಂಥ ಈ ರಸ್ತೆ ಇರುವಂಥದ್ದು. ಈಗ ಸದ್ಯಕ್ಕೆ ಈ ರಸ್ತೆ ಏನು PWD ಇಲಾಖೆಯ ಸುಪರ್ದಿಯಲ್ಲಿ ಇದ್ದರೂ ಕೂಡ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ವಲಯಕ್ಕೆ ಸೇರಿದೆ. ಅಂದರೆ ಇಲ್ಲಿ ಯಾವುದೇ ವಾಹನ ಇರ್ಬೋದು, ಪ್ರವಾಸಿಗರಿರ್ಬೋದು, ಯಾರು ಕೂಡ ಎಂಟ್ರಿ ಕೊಟ್ಟರು ಕೂಡ ಆ ಅರಣ್ಯ ಸಿಬ್ಬಂದಿಗಳ ಅನುಮತಿ ಪಡೆದು ಅವರು ತೆರಳಬೇಕಾಗುತ್ತೆ. ಇದರ ಸಮೀಪವೇ ಕೆಲವೊಂದು ಮರಗಳನ್ನ ಕೂಡ ಹಾಕಲಾಗಿದೆ. ಅಂದರೆ ಇದು ಸಿಲ್ವರ್ ಮರವನ್ನು ತೆಗಿಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಇದು ಖಾಸಗಿ ಏನು ಒಬ್ಬರು ಪ್ರಭಾವಿ ರಾಜಕಾರಣಿಯವ್ರಿಗೂ ಒಬ್ಬರಿಗೆ ಸೇರಿದಂಥ ತೋಟದಲ್ಲಿ ತೆಗೆದಿರುವಂಥ ಮಾಹಿತಿಯನಿಗೆ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ನೀಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪರಿಸರವಾದಿಗಳ ಒಂದು ಪ್ರಶ್ನೆ ಏನಂದರೆ, ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಅಂದರೆ ಒಂದು ವೈಲ್ಡ್ ಲೈಫ್ ಬರುತ್ತೆ, ಅಲ್ಲಿ ಬಫರ್ ಝೋನ್ ಕೂಡ ಇರುತ್ತೆ. ಅಂದರೆ ಇದಕ್ಕೆ ಹೊಂದಿಕೊಂಡಿರುವಂಥ ಒಂದು ಕಾಫಿ ತೋಟದಲ್ಲಿ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಾಗಿದೆ. ಅಂದರೆ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಆದರೆ ಮಣ್ಣುಗಳನ್ನು ಅಂದರೆ ಏನು ಈ PWD ರಸ್ತೆಗೆ ಹೊಂದಿಕೊಂಡಿರುವಂಥ ಜಾಗದಲ್ಲೇ ಕೂಡ ಮಣ್ಣುಗಳನ್ನ ತೆಗೆಯಲಾಗಿದೆ. ಅಂದರೆ ಭದ್ರಾ ಅಭಯಾರಣ್ಯಕ್ಕೆ ಸೇರಿದಂಥ ರಸ್ತೆ ಏನಿದೆ ಅದು PWD ಇದ್ದರೂ ಕೂಡ ಈಗ ಸದ್ಯಕ್ಕೆ ಅದು ಭದ್ರಾ ಅಭಯಾರಣ್ಯದ ವ್ಯಾಪ್ತಿಗೆ ಕೂಡ ಸೇರುತ್ತೆ. ಅಲ್ಲಿ ಒಂದು ರಸ್ತೆ ಮಾಡಲಿಕ್ಕೂ ಕೂಡ ಏನು ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟರೆ ಮಾತ್ರ ರಸ್ತೆ ಆಗುತ್ತೆ. ಈಗ ಸದ್ಯಕ್ಕೆ ನೀವು ರಸ್ತೆಯನ್ನು ಕೂಡ ನೋಡ್ಬೋದು, ಕೇವಲ ಇಲ್ಲಿ ಮಣ್ಣಿನ ರಸ್ತೆ ಅಂತಿದೆ. ಮುಂದೆ ಹೋದರೆ ಸಾಕಷ್ಟು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೆ ಇಲ್ಲಿ ಪ್ರಭಾವಿಗಳು ತೆಗೆದಿರುವಂಥ ಮರಗಳಿರ್ಬೋದು, ಮಣ್ಣುಗಳು ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಮತ್ತು ಸ್ಥಳೀಯರ ಕೆಂಗಣಿಗೆ ಕೂಡ ಗುರಿಯಾಗಿರುವಂಥದ್ದು. ಏನು ಬಡವರು ಇದ್ದಾರೆ ಈ ಕಾಡಂಚಿನಿಂದ ವೈಲ್ಡ್ ಲೈಫ್ನ ಪಕ್ಕ ಇರುವಂಥ ಬಡವರು ಒಂದು ವೇಳೆ ಆ ಕಾಡಿನಿಂದ ಒಂದು ಸೊಪ್ಪಿರ್ಬೋದು, ಕಾಡಂಚಿನಲ್ಲಿ ಏನಾದ್ರು ಒಂದು ಮರ ಕಡಿದ್ರು ಕೂಡ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಏನು ಈ ಭಾಗದ ಏನು ವಿರೂಪಾಕ್ಷ ಖಾನ್ ಬರುತ್ತೆ, ಇದು ಈ ಸ್ಥಳದಲ್ಲಿ ಮರ ತೆಗೆದಿರುವಂಥದ್ದು ಎಲ್ಲೋ ಒಂದು ಕಡೆ ಈಗ ಪರಿಸರವಾದಿಗಳಿಗೆ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು. ಸಮಗ್ರ ತನಿಖೆ ಆಗಲಿ, ಒಂದು ವೇಳೆ ಇದು ಬಫರ್ ಝೋನ್ ಇದೆಯೋ ಅಥವಾ ಖಾಸಗಿಯವರಿಗೆ ಸೇರಿದ್ರೂ ಓಕೆ, ಆದರೆ ಇದಕ್ಕೆ ಏನು ಭದ್ರಾ ಅಭಯಾರಣ್ಯಕ್ಕೆ ಹೊಂದ್ಕೊಂಡಿರುವಂಥ ಜಾಗದಲ್ಲಿ ತೆಗೆದಿರುವಂಥದ್ದು ಎಷ್ಟು ಸರಿ ಅನ್ನೋವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಹೊಂದಿಕೊಂಡಿರುವಂಥ ಖಾಸಗಿ ಜಮೀನಿನಲ್ಲಿ ಈಗ ಮಣ್ಣು ತೆಗೆಯುವಂಥ ಕಾರ್ಯ ಮತ್ತು ಮರಗಳ ಕಡಿತಲೆ ಆಗ್ತಾಯಿದೆ ಅನ್ನುವಂಥ ಆರೋಪ ಕೂಡ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಏನು ನಾನೀಗ ದೃಶ್ಯಗಳಿಗೂ ಕೂಡ ತೋರಿಸ್ತೀನಿ. ಇದು ತಣಿಗೆ ಬೈಲು ಏನು ರೇಂಜ್ ಬರುತ್ತೆ ಆ ವಲಯಕ್ಕೆ ಸೇರಿದಂಥ ಇಲ್ಲಿ ಒಂದು ಚೆಕ್ ಪೋಸ್ಟನ್ನು ಕೂಡ ಹಾಕಲಾಗಿದೆ. ಅಂದರೆ ಇಲ್ಲಿಂದ ನೇರವಾಗಿ ಕೆಮ್ಮಣ್ಣಗುಂಡಿಗೆ ಸಂಪರ್ಕಿಸುವಂಥ ಈ ರಸ್ತೆ ಇರುವಂಥದ್ದು. ಈಗ ಸದ್ಯಕ್ಕೆ ಈ ರಸ್ತೆ ಏನು PWD ಇಲಾಖೆಯ ಸುಪರ್ದಿಯಲ್ಲಿ ಇದ್ದರೂ ಕೂಡ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ವಲಯಕ್ಕೆ ಸೇರಿದೆ. ಅಂದರೆ ಇಲ್ಲಿ ಯಾವುದೇ ವಾಹನ ಇರ್ಬೋದು, ಪ್ರವಾಸಿಗರಿರ್ಬೋದು, ಯಾರು ಕೂಡ ಎಂಟ್ರಿ ಕೊಟ್ಟರು ಕೂಡ ಆ ಅರಣ್ಯ ಸಿಬ್ಬಂದಿಗಳ ಅನುಮತಿ ಪಡೆದು ಅವರು ತೆರಳಬೇಕಾಗುತ್ತೆ. ಇದರ ಸಮೀಪವೇ ಕೆಲವೊಂದು ಮರಗಳನ್ನ ಕೂಡ ಹಾಕಲಾಗಿದೆ. ಅಂದರೆ ಇದು ಸಿಲ್ವರ್ ಮರವನ್ನು ತೆಗಿಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಇದು ಖಾಸಗಿ ಏನು ಒಬ್ಬರು ಪ್ರಭಾವಿ ರಾಜಕಾರಣಿಯವ್ರಿಗೂ ಒಬ್ಬರಿಗೆ ಸೇರಿದಂಥ ತೋಟದಲ್ಲಿ ತೆಗೆದಿರುವಂಥ ಮಾಹಿತಿಯನಿಗೆ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ನೀಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪರಿಸರವಾದಿಗಳ ಒಂದು ಪ್ರಶ್ನೆ ಏನಂದರೆ, ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಅಂದರೆ ಒಂದು ವೈಲ್ಡ್ ಲೈಫ್ ಬರುತ್ತೆ, ಅಲ್ಲಿ ಬಫರ್ ಝೋನ್ ಕೂಡ ಇರುತ್ತೆ. ಅಂದರೆ ಇದಕ್ಕೆ ಹೊಂದಿಕೊಂಡಿರುವಂಥ ಒಂದು ಕಾಫಿ ತೋಟದಲ್ಲಿ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಾಗಿದೆ. ಅಂದರೆ ಸಿಲ್ವರ್ ಮರಗಳನ್ನು ಕಡಿತಲೆ ಮಾಡಲಿಕ್ಕೆ ಯಾವುದೇ ರೀತಿ ಅನುಮತಿ ಬೇಡ. ಆದರೆ ಮಣ್ಣುಗಳನ್ನು ಅಂದರೆ ಏನು ಈ PWD ರಸ್ತೆಗೆ ಹೊಂದಿಕೊಂಡಿರುವಂಥ ಜಾಗದಲ್ಲೇ ಕೂಡ ಮಣ್ಣುಗಳನ್ನ ತೆಗೆಯಲಾಗಿದೆ. ಅಂದರೆ ಭದ್ರಾ ಅಭಯಾರಣ್ಯಕ್ಕೆ ಸೇರಿದಂಥ ರಸ್ತೆ ಏನಿದೆ ಅದು PWD ಇದ್ದರೂ ಕೂಡ ಈಗ ಸದ್ಯಕ್ಕೆ ಅದು ಭದ್ರಾ ಅಭಯಾರಣ್ಯದ ವ್ಯಾಪ್ತಿಗೆ ಕೂಡ ಸೇರುತ್ತೆ. ಅಲ್ಲಿ ಒಂದು ರಸ್ತೆ ಮಾಡಲಿಕ್ಕೂ ಕೂಡ ಏನು ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟರೆ ಮಾತ್ರ ರಸ್ತೆ ಆಗುತ್ತೆ. ಈಗ ಸದ್ಯಕ್ಕೆ ನೀವು ರಸ್ತೆಯನ್ನು ಕೂಡ ನೋಡ್ಬೋದು, ಕೇವಲ ಇಲ್ಲಿ ಮಣ್ಣಿನ ರಸ್ತೆ ಅಂತಿದೆ. ಮುಂದೆ ಹೋದರೆ ಸಾಕಷ್ಟು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೆ ಇಲ್ಲಿ ಪ್ರಭಾವಿಗಳು ತೆಗೆದಿರುವಂಥ ಮರಗಳಿರ್ಬೋದು, ಮಣ್ಣುಗಳು ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಮತ್ತು ಸ್ಥಳೀಯರ ಕೆಂಗಣಿಗೆ ಕೂಡ ಗುರಿಯಾಗಿರುವಂಥದ್ದು. ಏನು ಬಡವರು ಇದ್ದಾರೆ ಈ ಕಾಡಂಚಿನಿಂದ ವೈಲ್ಡ್ ಲೈಫ್ನ ಪಕ್ಕ ಇರುವಂಥ ಬಡವರು ಒಂದು ವೇಳೆ ಆ ಕಾಡಿನಿಂದ ಒಂದು ಸೊಪ್ಪಿರ್ಬೋದು, ಕಾಡಂಚಿನಲ್ಲಿ ಏನಾದ್ರು ಒಂದು ಮರ ಕಡಿದ್ರು ಕೂಡ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ
ಭದ್ರಾ ಹುಲಿ ಸಂರಕ್ಷಿತ ಅರಣ್ಯಕ್ಕೆ ಏನು ಈ ಭಾಗದ ಏನು ವಿರೂಪಾಕ್ಷ ಖಾನ್ ಬರುತ್ತೆ ಇದು ಈ ಸ್ಥಳದಲ್ಲಿ ಮರ ತೆಗೆದಿರುವಂಥದ್ದು ಎಲ್ಲೋ ಒಂದು ಕಡೆ ಈಗ ಪರಿಸರವಾದಿಗಳಿಗೆ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು. ಸಮಗ್ರ ತನಿಖೆ ಆಗಲಿ, ಒಂದು ವೇಳೆ ಇದು ಬಫರ್ ಝೋನ್ ಇದೆಯೋ ಅಥವಾ ಖಾಸಗಿಯವರಿಗೆ ಸೇರಿದ್ರೂ ಓಕೆ, ಆದರೆ ಇದಕ್ಕೆ ಏನು ಭದ್ರಾ ಅಭಯಾರಣ್ಯಕ್ಕೆ ಹೊಂದ್ಕೊಂಡಿರುವಂಥ ಜಾಗದಲ್ಲಿ ತೆಗೆದಿರುವಂಥದ್ದು ಎಷ್ಟು ಸರಿ ಅನ್ನೋವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.